ಮೊಬೈಲ್ ಲೈಟ್ ಹಾಕೋಣ. ಇಲ್ಲ ಬೆಳಗ್ಗೆ ರೈಲು ಒಂದು ಇಟ್ಕೊಡ್ಲ ನನಗೆ ದೂರ ಅಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ಮತ್ತೆ ಅನ್ನದಾನವಿರಲು ಭಯವು ಯಾತಕ್ಕೆ ಮತ್ತೆ ಅನ್ನದಾನವಿರಲು ಭಯವು ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ತಾನು ಉಣ್ಣದ ಪರರಿಗಿಕ್ಕದ ಧನವಿನ್ಯಾತಕ್ಕೆ ಮಾನವೀಯ ತೊರೆದ ಮೇಲೆ ಭೋಗವ್ಯಾತಕ್ಕೆ ತಾನು ಉಣ್ಣದ ಪರರಿಗಿಕ್ಕದ ಧನವಿನ್ಯಾತಕ್ಕೆ ಮಾನಿನಿಯ ತೊರೆದ ಮೇಲೆ ಭೋಗವ್ಯಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ್ಕೆ ಮಾನಹೀನನಾಗಿ ಬಾಳ್ವ ಮನುಜನ್ಯಾತಕ್ಕೆ ಮಾನಹೀನನಾಗಿ ಬಾಳ್ವ ಮನುಜನ್ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ಸನ್ನೆಯರಿತು ನಡೆಯದಿರುವ ಸತಿನ್ಯಾತಕ್ಕೆ ಮನ್ನಳಿಂದ ನಡೆಸದಿರುವ ದೊರೆಯಿನ್ಯಾತಕ್ಕೆ ಸನ್ನೆಯರಿತು ನಡೆಯದಿರುವ ಸತಿನ್ಯಾತಕ್ಕೆ ಮನ್ನಳಿಂದ ನಡೆಸಲಿರುವ ಮನ್ನಣಿಂದ ನಡೆಸದಿರುವ ದೊರೆವಿನ್ಯಾತಕ್ಕೆ ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಯಾತಕ್ಕೆ ಮುನ್ನ ಕೊಟ್ಟು ಬದುಕಲಿನ್ನು ಬಯಸಯಾತಕ್ಕೆ ಪ್ರಸನ್ನ ಆದಿ ಕೇಶವನಲ್ಲದೆ ದೈವವ್ಯಾತಕ್ಕೆ ಪ್ರಸನ್ನ ಆದಿ ಕೇಶವನಲ್ಲದೆ ದೈವವ್ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ಮತ್ತೆ ಅನ್ನದಾನವಿರಲು ಭಯವು ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥ. ಹಾಯ್ ಗೈಡ್ಸ್, ಇದು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಒಂದು ಫಂಕ್ಷನ್ ನಡೀತಿದ್ದು. ಚಿಕ್ಕದಾಗಿ ಒಂದು ಫಂಕ್ಷನ್ನಲ್ಲಿ ನಾನು ಒಂದು ಕುತ್ಕೊಂಡು ಕೇಳ್ತಿದ್ದೆ. ತುಂಬ ಚೆನ್ನಾಗಿ ಅವರು ಸಾಹಿತ್ಯಗಳು ಒಂದೊಂದು ಹೆಸರು ಹೇಳಿ ಅವ್ರವ್ರ ಬಗ್ಗೆ ಹೇಳ್ತಿದ್ರು. ಒಬ್ಬರು ಆಂಟಿ ಚೆನ್ನಾಗಿ ಹಾಡು ಹೇಳ್ತಿದ್ರು. ಅದರಿಂದ ನಾನು ಹಾಡನ್ನು ನಾನು ಮತ್ತೆ ವಿಡಿಯೋ ಮಾಡಬೇಕು ಅಂತ ಇಷ್ಟ ಆಗಿತ್ತು. ಇದ್ರದ್ದು ನಾನು ಒಂದು ಅಪರೂಪದ್ದು ಈ ಥರ ಓಪನ್ನಲ್ಲಿ ಮಾಡ್ತಿದ್ದಾರೆ ಇವರು ಒಂದು ಕಾರ್ಯಕ್ರಮ. ಅದಕ್ಕೆಲ್ಲ ನಿಮ್ಮ ಬೆಂಬಲ ಇರಲಿ. ಈ ಮೇಡಮ್ ಅವ್ರನ್ನ ನಾವು ಇದ್ರ ಬಗ್ಗೆ ಕೇಳಿಬಿಟ್ಟು ಅವ್ರದ್ದು ಫೋನ್ ನಂಬರ್ ನಾವು ಈಸ್ಕೊಡ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಅವ್ರನ್ನ ಮಾಡಿ. ಮೇಡಮ್ ನಿಮ್ಮ ಪರಿಚಯ. ಇದು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅಂತ ಕನ್ನಡ ಸಾಹಿತ್ಯನ ಉಳಿಸ್ಬೇಕು ಅಂತ ಇವಾಗ ಮೈಸೂರಿನಾದ್ಯಂತ ಸುಮಾರು 15-16 ಕೂಟಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಇದರಲ್ಲೂ ಒಂದೊಂದು ಏರಿಯಾ ಅಂತ ಏನು ಹೇಳ್ತೀವಿ, ಆಯಾ ಏರಿಯಾನಲ್ಲಿ ಆಯಾ ಒಂದೊಂದು ಪಾರ್ಕ್ಗಳಲ್ಲಿ ಒಂದು 4 ಜನ ಸೇರುವಂಥ ಜಾಗಗಳಲ್ಲಿ ಒಂದು ಕೂಟ ಅಂತ ಮಾಡಿ ಸಾಹಿತ್ಯ ಆಸಕ್ತರನ್ನು ನಾವು ಸೇರಿಸಿ ಪ್ರತಿ ತಿಂಗಳು ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ. ಅವರಿಗೆ ಆ ವಿಷಯ ಕೊಟ್ಟು ಅವರಿಗೆ
ಆ ವಿಷಯದ ಬಗ್ಗೆ ಅವ್ರಿಗೆ ಏನು ತಿಳಿದಿರುತ್ತೆ ಅದನ್ನು ಅವರು ವಿಚಾರ ವಿನಿಮಯ ಮಾಡ್ಕೊತೀವಿ. ಪ್ರತಿ ತಿಂಗಳೂ ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತೀವಿ ಕನ್ನಡ ಸಾಹಿತ್ಯನ. ಒಂದೊಂದು ಟಾಪಿಕ್ ತೊಗೊಂಡು ಪ್ರತಿಯೊಬ್ಬರು ಒಬ್ಬೊಬ್ಬರು ಮಾತಾಡ್ತಾರೆ. ಇದರಿಂದ ಬಹಳಷ್ಟು ವಿಚಾರಗಳು ಗೊತ್ತಿಲ್ಲದೆ ಇದ್ದದನ್ನು ನಾವು ತಿಳ್ಕೊತೀವಿ, ಗೊತ್ತಿರೋದನ್ನು ನಾವು ಇನ್ನೊಬ್ಬರಿಗೆ ನಾವು ಹೇಳ್ತೀವಿ. ಮತ್ತು ಇದು ಹೇಗೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಮೈಸೂರಿನಾದ್ಯಂತ ಇದೆ. ಎಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ನಿಮ್ಮ ಹತ್ರದ ಸಾಹಿತ್ಯ ಕೂಟಗಳಿಗೆ ಸೇರ್ಕೊಳ್ಳಿ. ಸಾಹಿತ್ಯವನ್ನು ಬೆಳೆಸಿ ಬಳಸಿ ಎಲ್ಲರಿಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಅಂದರೆ ಈಗ ಸಾಹಿತ್ಯನ, ಈಗ ನಮ್ಮ ಸಂಸ್ಕೃತಿನ ಎಲ್ಲ ಡೌನ್ ಆಗ್ತಾ ಅದಕ್ಕೋಸ್ಕರ ಯಾವುದು ಬರ್ತಾ ಇಲ್ಲ. ಈಗ ಹಳೇದೆಲ್ಲ ಹೋಗ್ತಿದೆ. ಈಗ ನಾವು ಸ್ಕೂಲ್ ಮಕ್ಕಳಿಗೇನೆ ನಾವು ಏನಾದರೂ ಹಳೇದು ಏನಾದ್ರು ಕೇಳಿದ್ರೆ ಗೊತ್ತಿಲ್ಲ. ಪುರಂದಾಸರದ್ದು ಏನಾದ್ರು ಕೇಳಿದಾಗ ಒಂದು ಈಗ ಒಂದೇ ಮಾತರಮ್ಮನು ಹೇಳಕ್ಕೆ ಅವ್ರಿಗೆ ಅಷ್ಟು ಬರ್ತಾ ಇಲ್ಲ ಅವ್ರಿಗೆ. ಈಗ ನೀವು ಇದು ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ಇದು ಮಕ್ಕಳನ್ನ ಇನ್ನೂ ಜಾಸ್ತಿ ಸೇರಿಸೋದ್ರಿಂದ ಮತ್ತೆ ಪ್ಲಸ್ ಈ ಮಕ್ಕಳನ್ನ ಆಡಪ್ಪ ಖಂಡಿತ ಇದಕ್ಕೆ ಏನಿದೆ ಅಂದರೆ ನಮ್ಮಲ್ಲಿ ಪ್ರಕಾರಗಳು ಅಂತ ಮಾಡಿದ್ದಾರೆ. ಅದರಲ್ಲಿ ಮಕ್ಕಳ ಪ್ರಕಾರ ಅಂತಲೂ ಇದೆ, ಯುವ ಪ್ರಕಾರ, ಮಕ್ಕಳ ಪ್ರಕಾರ, ಇದು ಮಹಿಳಾ ಪ್ರಕಾರ ಅಂತರ ಪ್ರಕಾರಗಳನ್ನು ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯನೂ ಇದೆ ಇದರಲ್ಲಿ. ಮಕ್ಕಳನ್ನು ಒಂದು ಆ್ಯಡ್ ಮಾಡ್ಕೊಂಡಿದ್ದಾರೆ. ಅವರ ಒಂದು ಸಾಹಿತ್ಯ ಕೂಟನೂ ಇದೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅವರಲ್ಲಿರುವಂತಹ ಒಂದು ಸಾಹಿತ್ಯ ಜ್ಞಾನನ ಹೆಚ್ಚಿಸಬೇಕು, ಅವರಿಗೆ ಅದ್ರ ಕುತೂಹಲ ಮೂಡಿಸ್ಬೇಕು ಅಂತಲೇ ಮಕ್ಕಳ ಪ್ರಕಾರ ಅಂತಲೂ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನಮ್ಮ ಇದ್ರ ಕಡೆಯಿಂದ ನಾವು ಕೊಡಿಸ್ತೀವಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ರಿಗೂ ತಲುಪೋ ಥರ ಆಗಲಿ, ಚಿಕ್ಕ ಮಕ್ಕಳಿಂದ ತಲುಪೋ ಥರ ಆಗಲಿ. ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಿ. ಗಾಡ್ ಬ್ಲೆಸ್ಸು. ನಿಮ್ಮ ನಂಬರ್ ಹೇಳಿ ಮೇಡಮ್, ಕಾಂಟ್ಯಾಕ್ಟ್ ಮಾಡಿ. ಯಾರಾದರೂ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು. ಇದು ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಕೊಡಬೇಕಲ್ಲ, ನಿಮ್ಮದೇ ಕೊಡಲ. ನಾನು ಅನುಪಮಾ ಹರೀಶ್ ಅಂತ, ಸರಸ್ವತಿ ಸಾಹಿತ್ಯ ಕೂಟದ ಸಹ ಸಂಚಾಲಕಿ. ನನ್ನ ನಂಬರು 78. ನನ್ನ ನಂಬರೇ ಮತ್ತಲ್ಲ ಹೇಳಿ ಮೇಡಮ್. ಇವರು ಅಖಿಲ ಭಾರತ ಶ್ರೀ ರಂಗನಾಥ್ ಸರ್ ಅಂತ, ಇವರು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಇವ್ರ ನಂಬರ್ ತಗೊಳ್ಳಿ, 9448208746. ಇನ್ನೊಂದ್ಸಲ 9448208746. ಸರ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ಪ್ರಕಾರದ ವಿಷಯ ಆದರೂ ನಿಮಗೆ ಕ್ಲೀನಾಗಿ ಡೀಟೇಲಾಗಿ ಸಿಗುತ್ತೆ. ಓಕೆ, ಹೇಳಿ ಮೇಡಮ್ ಇನ್ನೊಂದು ನಂಬರ್. ಸರಸ್ವತಿ ಸಾಹಿತ್ಯ ಕೂಟದ ಸಹ ಸಂಚಾಲಕರು ಅನುಪಮಾ ಹರೀಶ್ ಅಂತ. ನನ್ನ ನಂಬರು 7829408927. ನಮ್ಮ ಸಂಚಾಲಕರು ವೀಣಾ ಶ್ರೀಕಾಂತ್ ಅಂತ. ಅವ್ರದ್ದು ನಂಬರು 7795587781. ತಮಗೆ ಯಾವುದೇ ರೀತಿಯ ಮಾಹಿತಿ ಬೇಕಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಲ್ಲ ರೀತಿಯಂತಹ ಮಾಹಿತಿಗಳನ್ನು ನಾವು ಕೊಡ್ತೇವೆ.